ವಿ ರೀಚ್ ಯೂಟ್ಯೂಬ್ ಚಾನೆಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಚಾನೆಲಿನಲ್ಲಿ CA, CS, CMA ಈ ಪ್ರೊಫೆಷ್ನಲ್ ಕೋರ್ಸಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ಆ ಪರೀಕ್ಷೆಗಳನ್ನು ಎದುರಿಸುವಂಥದ್ದು ಹೇಗೆ, ಅದಕ್ಕೆ ಸಂಬಂಧಪಟ್ಟ ಕೆಲವೊಂದಷ್ಟು ಉಪಯುಕ್ತ ಮಾಹಿತಿಗಳನ್ನು ಈ ಚಾನೆಲ್ನಲ್ಲಿ ನಿಮ್ಮದೇ ಭಾಷೆಯಾದ ಕನ್ನಡದಲ್ಲಿ ನಾವು ಕೊಡಲಿಕ್ಕಿದ್ದೇವೆ. ವಿ ರೀಚ್ನ ಬಗ್ಗೆ ಹೇಳುವುದಾದರೆ, ವಿ ರೀಚ್ ಅಕಾಡೆಮಿ ಇದು ಉಡುಪಿಯಲ್ಲಿ ಕಳೆದ 9 ವರ್ಷಗಳಿಂದ ಚಾರ್ಟೆಡ್ ಅಕೌಂಟೆನ್ಸಿ, ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಮತ್ತು ಕಂಪನಿ ಸೆಕ್ರೆಟರಿ ಕೋರ್ಸ್ಗಳಿಗೆ ತರಬೇತಿಯನ್ನು ಆಫ್ಲೈನಲ್ಲಿ ತರಬೇತಿಯನ್ನು ನೀಡ್ತಾ ಬರ್ತಿರುವಂತಹ ಸಂಸ್ಥೆ. ಈವರೆಗೆ ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡಿ ಹಲವಾರು ಜನ ಚಾರ್ಟೆಡ್ ಅಕೌಂಟೆಂಟಾಗಿ, ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟಾಗಿ, ಕಂಪನಿ ಸೆಕ್ರೆಟರಿಯಾಗಿ ಇವತ್ತು ಬೇರೆ ಬೇರೆ ಕಂಪನಿಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಿಮ್ಮ ಈ ಪ್ರೊಫೆಷ್ನಲ್ ಕೋರ್ಸ್ಗಳ ಬಗ್ಗೆ ಜಾಸ್ತಿ ಮಾಹಿತಿಗಳನ್ನು ನಿಮಗೆ ಬೇಕು ಅಂತ ಹೇಳಿ ಆದರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಕೊನೆಯ ವಿಡಿಯೋದಲ್ಲಿ ನಾನು CMA ಫೌಂಡೇಶನ್ ಕೋರ್ಸ್ನ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. CMA ಫೌಂಡೇಶನ್ ಕೋರ್ಸು ಇದು ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ನ ಪ್ರಥಮ ಹಂತ. ಎರಡನೇ ಹಂತ ಬಂದುಬಿಟ್ಟು ಇದು ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್, ಅದಕ್ಕೆ ನಾವು ಇಂಟರ್ಮೀಡಿಯೇಟ್ ಹಂತ ಅಂಥೇಳಿ ಕರಿತೀವಿ. CMA ಇಂಟರ್ ಅಂತ, ಇದು ಎರಡನೇ ಹಂತ. ಇವತ್ತು ಈ CMA ಇಂಟರ್ಮೀಡಿಯೇಟ್ ಕೋರ್ಸ್ನ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳುವ. ಈ CMA ಇಂಟರ್ಮೀಡಿಯೇಟ್ ಕೋರ್ಸಿಗೆ ಎರಡನೇ ಹಂತಕ್ಕೆ ನೀವು ರಿಜಿಸ್ಟ್ರೇಷನ್ ಆಗಬೇಕಾದ್ರೆ ಕ್ರೈಟೀರಿಯಾ ಏನು ಅಂತ. CMA ಇಂಟರ್ಮೀಡಿಯೇಟ್ ಕೋರ್ಸಿಗೆ ಎನ್ರೋಲ್ಮೆಂಟ್ ಆಗಬೇಕಾದ್ರೆ ಎರಡು ರೀತಿಯಲ್ಲಿ ಎನ್ರೋಲ್ಮೆಂಟ್ ಆಗ್ಬೋದು. ಎರಡು ರೀತಿಯ ಕ್ವಾಲಿಫಿಕೇಷನ್ ಇದ್ದರೆ ನೀವು CMA ಇಂಟರ್ಮೀಡಿಯೇಟಿಗೆ ಎನ್ರೋಲ್ಮೆಂಟ್ ಆಗ್ಬೋದು. ಒಂದು ಏನಂತ ಹೇಳಿದರೆ, ನೀವು CMA ಫೌಂಡೇಶನ್ ಪಾಸ್ ಆಗಿರಬೇಕು. CMA ಫೌಂಡೇಶನ್ ಪಾಸ್ ಆದವರು CMA ಇಂಟರ್ಮೀಡಿಯೇಟಿಗೆ ಎನ್ರೋಲ್ಮೆಂಟ್ ಆಗ್ಬೋದು ಎರಡನೇ ಹಂತಕ್ಕೆ. ಮತ್ತೊಂದು ರೂಟ್ ಯಾವುದಂತ ಹೇಳಿದರೆ ಗ್ರ್ಯಾಜುಯೇಟ್. ಯಾರು ಡಿಗ್ರಿ ಫಿನಿಷ್ ಮಾಡಿರ್ತಾರೆ, ಅದು ಯಾವುದೇ ಆಗಿರ್ಬೋದು, BCom ಆಗಿರ್ಬೋದು, BBA ಆಗಿರ್ಬೋದು, BSc ಆಗಿರ್ಬೋದು, BA ಆಗಿರ್ಬೋದು, BE ಆಗಿರ್ಬೋದು, LLB ಆಗಿರ್ಬೋದು, MBBS ಅಂದರೆ ಡಿಗ್ರಿ ಅಂಥೇಳಿ ಯಾವುದು ಕನ್ಸಿಡರ್ ಮಾಡ್ತಾರ ಆ ಗ್ರ್ಯಾಜುಯೇಷನ್ ಆದವರು CMA ಇಂಟರ್ಮೀಡಿಯೇಟಿಗೆ ಎನ್ರೋಲ್ಮೆಂಟ್ ಆಗ್ಬೋದು. ಅಂದರೆ ಈ ಗ್ರ್ಯಾಜುಯೇಷನ್ ಯಾರು ಆಗಿರ್ತಾರ ಅವರು ಫೌಂಡೇಶನ್ ಪರೀಕ್ಷೆಯನ್ನು ಬರೆಯುವಂಥ ಅಗತ್ಯ ಇಲ್ಲ. ಸೊ ಇದು CMA ಇಂಟರ್ಮೀಡಿಯೇಟ್ನ ಎರಡನೇ ಹಂತ. ಈ ಎರಡನೇ ಹಂತಕ್ಕೆ ಪ್ರವೇಶವನ್ನು ಪಡೆಯುವಂಥದ್ದು ಹೇಗೆ ಅಂಥೇಳಿ ಗೊತ್ತಾಯಿತು. ತುಂಬ ಸುಲಭ ಇದೆ. ಒಂದು ಯಾವ ರೀತಿ ಅಂತ ಹೇಳಿದರೆ, ಅದರ ಮೊದಲನೇ ಹಂತದ ಪರೀಕ್ಷೆ ಫೌಂಡೇಶನ್ ಪಾಸ್ ಆಗುವಂಥದ್ದು. ಮತ್ತೊಂದು ಯಾವುದೇ ಅಂತ ಹೇಳಿದರೆ, ನೀವು ಡಿಗ್ರಿ ಫಿನಿಷ್ ಮಾಡುವಂಥದ್ದು. ಡಿಗ್ರಿ ಫಿನಿಷ್ ಮಾಡಿ ನೀವು ಎರಡನೇ ಹಂತಕ್ಕೆ ಪ್ರವೇಶವನ್ನು ಪಡೆಯಬಹುದು. ಸರಿ, ಈ CMA ಇಂಟರ್ಮೀಡಿಯೇಟ್ ಪರೀಕ್ಷೆಯನ್ನು CMA ಇನ್ಸ್ಟಿಟ್ಯೂಟ್ನವರು ಯಾವಾಗ ನಡೆಸ್ತಾರೆ ಅಂತ, ವರ್ಷಕ್ಕೆ 2 ಸರ್ತಿ ನಡೆಸ್ತಾರೆ. ಜೂನ್ ತಿಂಗಳು ಮತ್ತು ಡಿಸೆಂಬರ್ ತಿಂಗಳು. ಸೊ ಪ್ರತಿ ವರ್ಷ ಜೂನ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಈ ಪರೀಕ್ಷೆ ನಡೀತದೆ. ಎಕ್ಸಾಮ್ ಸೆಂಟ್ರಲ್ಲಿ ನಡೆಯುವಂಥ ಪರೀಕ್ಷೆ. ಡಿಸ್ಕ್ರಿಪ್ಟಿವ್ ಸ್ಟೈಲಲ್ಲಿ ಈ ಪರೀಕ್ಷೆ ನಡೀತದೆ. ಸೊ ಡಿಸ್ಕ್ರಿಪ್ಟಿವ್ ಸ್ಟೈಲಲ್ಲಿ ಪರೀಕ್ಷೆ ನಡೆದ್ರೂ ಕೂಡ ಸೊ ಯಾವ ರೀತಿಯ ಪೇಪರ್ ಸೆಟ್ ಆಗಿರ್ತದೆ ಅಂತ ಹೇಳಿದರೆ, ಸೊ 100 ಮಾರ್ಕಿನ ಪೇಪರ್ ಅದು. 100 ಮಾರ್ಕಿನ ಪೇಪರಲ್ಲಿ ಸಾಧಾರಣ 20 ಮಾರ್ಕ್ಸ್ನಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ರೀತಿಯಲ್ಲಿ ನಿಮಗೆ ಕ್ವಶನ್ಸ್ ಕೇಳ್ತಾರೆ. MCQ ಪ್ಯಾಟರ್ನಲ್ಲಿ ಕ್ವಶನ್ಸ್ ಕೇಳ್ತಾರೆ. ಉಳಿದ 80 ಮಾರ್ಕ್ ನಿಮ್ಮ ಈ ಡಿಸ್ಕ್ರಿಪ್ಟಿವ್ ಸ್ಟೈಲ್ ಏನಿದೆ, ಸೊ ಆ ಸ್ಟೈಲಲ್ಲಿ ನೀವು ಆನ್ಸರ್ ಬರಿಬೋದು. ಸೊ ಹಾಗಾದರೆ ಈಗ MCQ ಅಂತ ಹೇಳಿದರೆ ನಾವು ಈ ಸರ್ಕಲ್ ಮಾಡ್ತೇವಲ್ವ, ಸೊ ಈ ಪೆನ್ಸಿಲ್ ಮತ್ತು ಈ OMR ಶೀಟಲ್ಲಿ ನಾವು ಆನ್ಸರ್ ಬರಿಬೇಕಾ ಅಂತ, ಆ ರೀತಿ ಅಲ್ಲ. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋವಿಂಗ್, ಸೊ ಆ ರೀತಿಯ ಒಂದಷ್ಟು ಕ್ವಶನ್ಸ್ ನಿಮಗೆ ಎಕ್ಸಾಮಿನೇಷನ್ ಕ್ವಶನ್ ಪೇಪರಲ್ಲಿ ಕೇಳಿರ್ತಾರೆ. ಅಂದರೆ 20% MCQ, 80% ಡಿಸ್ಕ್ರಿಪ್ಟಿವ್ ಸ್ಟೈಲಲ್ಲಿ ಈ ಎಕ್ಸಾಮ್ ನಡೀತದೆ. ನೆಗೆಟಿವ್ ಮಾರ್ಕ್ ಅಂತೂ ಇರುವುದಿಲ್ಲ.
ಸರಿ, ಈ CMA ಇಂಟರ್ಮೀಡಿಯೇಟ್ ಕೋರ್ಸ್ ಏನಿದೆ ಅದರಲ್ಲಿ ಏನೆಲ್ಲ ಪೇಪರ್ಸ್ ಬರ್ತದೆ ಅಂತ. ಸೊ ಆ್ಯಕ್ಚುಲಿ CMA ಇಂಟರ್ಮೀಡಿಯೇಟಲ್ಲಿ ಒಟ್ಟಿಗೆ 8 ಪೇಪರ್ಸ್ ಇದೆ. ಆ 8 ಪೇಪರ್ಸನ್ನು CMA ಇನ್ಸ್ಟಿಟ್ಯೂಟ್ನವ್ರು ಏನು ಮಾಡಿದ್ದಾರೆ ಅಂತ ಹೇಳಿದರೆ 2 ಗ್ರೂಪ್ ಮಾಡಿಬಿಟ್ಟಿದ್ದಾರೆ. ಗ್ರೂಪ್ 1 ಮತ್ತು ಗ್ರೂಪ್ 2 ಅಂತ ಹೇಳಿ. ಸೊ ಹಾಗಾದರೆ ಈ ಇಂಟರ್ಮೀಡಿಯೇಟ್ ಪರೀಕ್ಷೆ ಬರೆಯುವಾಗ 2 ಗ್ರೂಪನ್ನು 8 ಪೇಪರ್ಸನ್ನು ಒಂದೇ ಸರ್ತಿ ಒಬ್ಬ ವಿದ್ಯಾರ್ಥಿ ಬರಿಬೇಕಾ ಅಂತ ಪ್ರಶ್ನೆ ಬರ್ತದೆ. ಆ ರೀತಿ ಇಲ್ಲ, ಅದು ವಿದ್ಯಾರ್ಥಿಗೆ ಬಿಟ್ಟದ್ದು. ಅವ ಒಂದು ಗ್ರೂಪ್ 4 ಪೇಪರ್ ಪರೀಕ್ಷೆ ಬರಿತೇನಾ? ಎಸ್, ಗ್ರೂಪ್ 1 ಬರಿಬೋದು. ಬೇಡ ನಾನು ಗ್ರೂಪ್ 2 ಬರಿತೇನೆ ಫಸ್ಟಿಗೆ, ಎಸ್, ಅದು ಕೂಡ ಎಲ್ಲೋ. ನೀವು 4 ಪೇಪರ್ ಫಸ್ಟಿಗೆ ಗ್ರೂಪ್ 1 ಬರೆದು ಅದು ಪಾಸಾಗಿ ಮತ್ತೆ ಗ್ರೂಪ್ 2 ಬರಿಬೋದು, ಅಥವಾ ಫಸ್ಟಿಗೆ ಗ್ರೂಪ್ 2 ಬರೆದು ಅದು ಪಾಸಾಗಿ ಮತ್ತೆ ಗ್ರೂಪ್ 1 ಬರಿಬೋದು. ಅದೊಂದು ಆಪ್ಷನ್ ಇದೆ. ಅಥವಾ ಇಲ್ಲ, ನನಗೆ 8 ಪೇಪರನ್ನು ಒಂದೇ ಸರ್ತಿ ಬರಿಬೇಕು, ಎಸ್, ನೀವು 8 ಪೇಪರನ್ನು ಆಲ್ಮೋಸ್ಟ್ ಎಲ್ಲವನ್ನು ಒಂದೇ ಸರ್ತಿ ನೀವು ಬರೆದು ಮುಗಿಸ್ಬೋದು. ಅದು ಸಹ ಒಂದು ಆಪ್ಷನ್ ಇದೆ. ಸೊ ಹಾಗಾಗಿ 3 ಆಪ್ಷನ್ ಇದೆ ಎಕ್ಸಾಮ್ ಬರಿಬೇಕಾದ್ರೆ ಇಂಟರ್ಮೀಡಿಯೇಟ್. ಒಂದೇ ಎಲ್ಲ 8 ಪೇಪರನ್ನು ಒಂದೇ ಸರ್ತಿ ಬರೆಯುವಂಥದ್ದು, ಅಥವಾ ಗ್ರೂಪ್ 1 ಫಸ್ಟಿಗೆ ಬರೆಯುವಂಥದ್ದು, ಅಥವಾ ಗ್ರೂಪ್ 2 ಅನ್ನು ಫಸ್ಟಿಗೆ ಬರೆಯುವಂಥದ್ದು. ಸೊ ಈ ರೀತಿಯ ಆಪ್ಷನ್ಸ್ ಇದೆ. ಸರಿ, ಈಗ ನಮ್ಮ ಇಂಟರ್ಮೀಡಿಯೇಟ್ ಕೋರ್ಸಿಗೆ ಬಂದರೆ ಯಾವುದೆಲ್ಲ ಸಬ್ಜೆಕ್ಟ್ಸ್ ಇದೆ ಅಂತ. ಒಟ್ಟಿಗೆ 8 ಪೇಪರ್ಸ್ ಇದೆ ಅಂತ ನಾನು ಹೇಳಿದೆ. 8 ಪೇಪರ್ಸನ್ನು 2 ಗ್ರೂಪಲ್ಲಿ ಡಿವೈಡ್ ಮಾಡಿದ್ದಾರೆ. ಗ್ರೂಪ್ 1ನಲ್ಲಿ 4 ಬರ್ತದೆ, ಗ್ರೂಪ್ 2ಅಲ್ಲಿ 4 ಬರ್ತದೆ. ಈಗ ಗ್ರೂಪ್ 1ನಲ್ಲಿ 4 ಪೇಪರ್ಸ್ ಯಾವುದು ಅಂತ. ಎಸ್, ಸೊ ಇಲ್ಲಿ ಪೇಪರ್ ನಂಬರ್ 5 ಅಂತ ಹೇಳಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಪೇಪರ್ ನಂಬರ್ 5 ಅದು ಹೇಗೆ ಅಂತ ಹೇಳಿದರೆ 4 ಪೇಪರ್ ಆಲ್ರೆಡಿ ಫೌಂಡೇಶನಲ್ಲಿ ಬಂದಿರುವಂಥದ್ದು. ಸೊ ಇಲ್ಲಿ 5 ಅಂತ ಹೇಳಿ ಕೊಟ್ಟರೆ ಇದು ಫೌಂಡೇಶನ್ನ ಫಸ್ಟ್ ಪೇಪರ್. ಗ್ರೂಪ್ 1ನ ಫಸ್ಟ್ ಪೇಪರ್ ಬಿಸ್ನೆಸ್ ಲಾಸ್ ಆ್ಯಂಡ್ ಎಥಿಕ್ಸ್. 4 ಪಾರ್ಟ್ ಇದೆ. ಬಿಸ್ನೆಸ್ ಲಾ 30 ಮಾರ್ಕಿಗೆ, ಇಂಡಸ್ಟ್ರಿಯಲ್ ಲಾ 15 ಮಾರ್ಕಿಗೆ, ಕಾರ್ಪೊರೇಟ್ ಲಾ 40 ಮಾರ್ಕಿಗೆ, ಬಿಸ್ನೆಸ್ ಎಥಿಕ್ಸ್ 15 ಮಾರ್ಕಿಗೆ. ಸೊ ಒಟ್ಟಿಗೆ 100 ಮಾರ್ಕ್ಸ್ನ ಪೇಪರ್ ಇದು. 4 ಪಾರ್ಟ್ ABCD, 30, 15, 40, 15. ಎರಡನೇ ಪೇಪರ್ ಬಂದುಬಿಟ್ಟು ಫೈನಾನ್ಷಿಯಲ್ ಅಕೌಂಟಿಂಗ್. ಸೊ ಈ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಒಟ್ಟಿಗೆ 6 ಪಾರ್ಟ್ಸ್ ಇದೆ. ಅಕೌಂಟಿಂಗ್ ಫಂಡಮೆಂಟಲ್ಸ್ 15%ಗಿದೆ. ಅಕೌಂಟಿಂಗ್ ಫಂಡಮೆಂಟಲ್ಸ್ 15%ಗೆ ಬರ್ತದೆ, 15 ಮಾರ್ಕಿಗೆ. ಅಕೌಂಟಿಂಗ್ ಫಾರ್ ಸ್ಪೆಷಲ್ ಟ್ರಾನ್ಸಾಕ್ಷನ್ 10 ಮಾರ್ಕಿಗೆ. ಪ್ರಿಪ್ರೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ 20 ಮಾರ್ಕಿಗೆ. ಪಾರ್ಟ್ನರ್ಶಿಪ್ ಅಕೌಂಟ್ಸ್ 20 ಮಾರ್ಕಿಗೆ. ಲೀಸ್ ಬ್ರ್ಯಾಂಚ್ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ 15 ಮಾರ್ಕಿಗೆ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 20 ಮಾರ್ಕಿಗೆ. ಸೊ ಇದು ಎರಡನೇ ಪೇಪರ್ ಫೈನಾನ್ಷಿಯಲ್ ಅಕೌಂಟಿಂಗ್. 7ನೇ ಪೇಪರ್ ಬಂದುಬಿಟ್ಟು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸೇಷನ್. ಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಇನ್ಕಮ್ ಟ್ಯಾಕ್ಸ್ 50 ಮಾರ್ಕಿಗೆ. GST ಮತ್ತು ಕಸ್ಟಮ್ಸ್ ಉಳಿದ 50 ಮಾರ್ಕಿಗೆ. ಆ್ಯಂಡ್ 8th ಪೇಪರ್ ಕಾಸ್ಟ್ ಅಕೌಂಟಿಂಗ್. ಇಲ್ಲಿ 3 ಪಾರ್ಟ್. ಇಂಟ್ರೊಡಕ್ಷನ್ ಟು ಕಾಸ್ಟ್ ಅಕೌಂಟಿಂಗ್ 40, ಮೆಥಡ್ಸ್ ಆಫ್ ಕಾಸ್ಟಿಂಗ್ 30, ಕಾಸ್ಟ್ ಅಕೌಂಟಿಂಗ್ ಟೆಕ್ನಿಕ್ಸ್ 30. ಸೊ ಇಲ್ಲಿಗೆ ಫಸ್ಟ್ ಗ್ರೂಪಿನ 4 ಪೇಪರ್ ಮುಗೀತು. ಯಾವುದೆಲ್ಲ? ಲಾ, ಅಕೌಂಟಿಂಗ್, ಟ್ಯಾಕ್ಸ್, ಕಾಸ್ಟ್ ಅಕೌಂಟಿಂಗ್. ಇನ್ನು ಸೆಕೆಂಡ್ ಗ್ರೂಪಿಗೆ ಬನ್ನಿ. ಆಪರೇಷನ್ಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್. ಆಪರೇಷನ್ಸ್ ಮ್ಯಾನೇಜ್ಮೆಂಟ್ 60 ಮಾರ್ಕಿಗೆ, ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ 40 ಮಾರ್ಕಿಗೆ. ಕಾರ್ಪೊರೇಟ್ ಅಕೌಂಟಿಂಗ್ ಆ್ಯಂಡ್ ಆಡಿಟಿಂಗ್ ಅಂದರೆ ಕಂಪನಿ ಅಕೌಂಟ್ಸ್ ಮತ್ತು ಆಡಿಟ್. ಕಂಪನಿ ಅಕೌಂಟ್ಸ್ 50ಕ್ಕೆ, ಆಡಿಟಿಂಗ್ 50ಕ್ಕೆ. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಬಿಸ್ನೆಸ್ ಡಾಟಾ ಎನಾಲಿಟಿಕ್ಸ್ FM 80ಕ್ಕೆ, ಡಾಟಾ ಎನಾಲಿಟಿಕ್ಸ್ 20 ಮಾರ್ಕಿಗೆ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಲಾಸ್ಟ್ ಪೇಪರ್. ಇಂಟ್ರಡಕ್ಷನ್ 5%, ಆ್ಯಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್ 10, ಡಿಸಿಷನ್ ಮೇಕಿಂಗ್ ಟೂಲ್ಸ್ 30, ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಆ್ಯಂಡ್ ವೇರಿಯನ್ಸ್ ಅನಾಲಿಸಿಸ್ 15, ಫಾರ್ಕಾಸ್ಟಿಂಗ್, ಬಜೆಟಿಂಗ್ ಆ್ಯಂಡ್ ಬಜೆಟರಿ ಕಂಟ್ರೋಲ್ 15, ಡಿವಿಷನಲ್ ಪರ್ಫಾರ್ಮೆನ್ಸ್ ಮೆಜರ್ಮೆಂಟ್ 10, ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ 5, ಡಿಸಿಷನ್ ಥಿಯರಿ 10. ಸೊ ಇದು 4 ಪೇಪರ್. ಸೊ ಈಗ ಸೆಕೆಂಡ್ ಗ್ರೂಪಲ್ಲಿ ಬರುವಂಥ 4 ಪೇಪರ್ಸ್ ಯಾವುದಂತ ಹೇಳಿದರೆ, ಒಂದು ಆಪರೇಷನ್ಸ್ ಮ್ಯಾನೇಜ್ಮೆಂಟ್ ಮತ್ತು ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್, ಕಾರ್ಪೊರೇಟ್ ಅಕೌಂಟಿಂಗ್ ಮತ್ತು
ಆಡಿಟಿಂಗ್, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮತ್ತು ಬಿಸ್ನೆಸ್ ಡಾಟಾ ಅನಾಲಿಟಿಕ್ಸ್, ಆ್ಯಂಡ್ ಲಾಸ್ಟ್ ಒನ್ 12th ಪೇಪರ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಸೊ ಈ ರೀತಿ 8 ಪೇಪರ್ಸ್ ಇದೆ. ಪಾಸಿಂಗ್ ಕ್ರೈಟೀರಿಯಾ ಹೇಗೆ ಅಂತ CMA ಇಂಟರ್ಮೀಡಿಯೇಟಲ್ಲಿ ಪ್ರತಿಯೊಂದು ಪೇಪರಲ್ಲೂ ನಿಮ್ಮ ಮಾರ್ಕ್ 40ಕ್ಕಿಂತ ಕಮ್ಮಿ ಇರಬಾರ್ದು. ಎಗ್ರಿಗೇಟ್ 50% ಬಂದರೆ ನೀವು CMA ಇಂಟರ್ಮೀಡಿಯೇಟ್ ಪರೀಕ್ಷೆ ಪಾಸಾದಾಗೆ. ಆಲ್ಮೋಸ್ಟ್ ನಮ್ಮ ಪ್ರೊಫೆಷ್ನಲ್ ಎಕ್ಸಾಮಲ್ಲಿ ಸೊ ಪಾಸಿಂಗ್ ಕ್ರೈಟೀರಿಯಾ ಸೇಮ್, 40 ಮಿನಿಮಮ್ ಬರಬೇಕು, ಎಗ್ರಿಗೇಟ್ 50% ಬರಬೇಕು. ಸೊ ಇದು CMA ಇಂಟರ್ಮೀಡಿಯೇಟ್ನ 2ನೇ ಹಂತಕ್ಕೆ ಸಂಬಂಧಪಟ್ಟ ಒಂದು ಸಂಕ್ಷಿಪ್ತ ಮಾಹಿತಿ ಸೊ ಈ ವಿಡಿಯೋದಲ್ಲಿ ನಾನು ಕೊಟ್ಟಿದ್ದೇನೆ. ಸೊ ಈ ವಿಡಿಯೋ ಇಷ್ಟ ಆದರೆ ನೀವು ಸಬ್ಸ್ಕ್ರೈಬ್ ಮಾಡಿ ಅಂಥೇಳಿ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮತ್ತು ನಮ್ಮ ಅಕಾಡೆಮಿಯ ಬಗ್ಗೆ ಹೆಚ್ಚಿನ ಮಾಹಿತಿ, ನಮ್ಮಲ್ಲಿ ಕೊಡುವಂತಹ ತರಬೇತಿಯ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೇನಾದರೂ ಬೇಕಾದಲ್ಲಿ ಸೊ ನೀವು ಖಂಡಿತವಾಗಿಯೂ ಈ ವಿಡಿಯೋದಲ್ಲಿ ಸ್ಕ್ರೋಲ್ ಆಗ್ತಿರುವಂತಹ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಏನಿದೆ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಧನ್ಯವಾದಗಳು.